ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಜ್ಞಾನದ್ವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, GPST 2022 ರಿಲೇಟೆಡ್ ಆಗಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಹೈಕೋರ್ಟಲ್ಲಿ ಕೇಸ್ ಫೈಲ್ ಆಗಿದ್ದ ಇರಬಹುದು, ಹಲವಾರು ಕೇಸ್ಗಳು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡನ್ನು ಕೊಟ್ಟು ಅನಂತರ ಸ್ಟೇಯನ್ನು ಕೂಡ ಕೊಟ್ಟು ಅದನ್ನು ಕ್ಲಿಯರ್ ಮಾಡಿ ಸ್ಟೇಯನ್ನು ವೆಕೆಂಟ್ ಮಾಡಿ ಮತ್ತೆ ಯು ಕ್ಯಾನ್ ಗೋ ಅಹೆಡ್ ಅನ್ನೋ ಒಂದು ಗ್ರೀನ್ ಸಿಗ್ನಲ್ ಗೌರ್ಮೆಂಟ್ ಕಡೆಗೆ ಕೊಟ್ಟಿದ್ದು ಉಂಟು ಹೈಕೋರ್ಟ್ನ ಕಡೆಯಿಂದ. ಈಗ ಸರ್ಕಾರವೇ ಮೇ ಬಿ ಕಾದು ನೋಡುವ ತಂತ್ರವನ್ನು ಅಳವಡಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೇನೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಥವಾ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರ್ತಕ್ಕಂಥದ್ದು GPST 2022 ರಿಲೇಟೆಡ್ ಆಗಿ. ಅದೇನು ಅಂದರೆ ದಿನಾಂಕ 22 ಅಂತ ಕಾಣಿಸ್ತಿದೆ. ದಿನಾಂಕವನ್ನು ನಾನು ಸರಿಗೆ ಅಬ್ಸರ್ವ್ ಮಾಡಲ್ಲ, ಮುಂದೆ ಬರುತ್ತೆ ನೋಡೋಣ. ಸೊ ಮತ್ತೆ KATನಲ್ಲಿ ಈಗೇನು ಕಟ್ ಆಫ್ ಡೇಟನ್ನು ಕನ್ಸಿಡರ್ ಮಾಡ್ಕೊಂಡಿತ್ತು ಹೈಕೋರ್ಟು 13/12/2022 ಕಟ್ ಆಫ್ ಡೇಟ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿವರೆಗೆ ಬರ್ತಕ್ಕಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನಾವು ಆರ್ಡ್ರನ್ನು ಕೊಡ್ತೇವೆ ಅನ್ನೋ ಒಂದು ಮೀನಿಂಗಲ್ಲಿ ಯಾವ ರೀತಿ ಹೇಳಿತ್ತು ಕಟ್ ಆಫ್ ಡೇಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಗೌರ್ಮೆಂಟ್ಗೆ. ಯಾಕೆಂದರೆ ನಾವು ಸ್ಟಾಪ್ ಮಾಡಿದ್ವಿ ಸದ್ಯಕ್ಕೆ, ಡೈಲಿ ಒಂದೊಂದು ಕೇಸ್ಗಳು ಫೈಲ್ ಆಗ್ತಾ ಇರೋದ್ರಿಂದ ಹಲವಾರು ಅಭ್ಯರ್ಥಿಗಳು ಲೇಟಾಗಿ ಬರ್ತಾ ಇರೋದ್ರಿಂದ ಮತ್ತೆ ಪಿಟಿಷನ್ಗಳನ್ನು ಹಾಕ್ಕೊಂಡು ನಾವು ಪ್ರೊಸೆಸ್ಸನ್ನೇ ಸ್ಟಾಪ್ ಮಾಡಿದ್ವಿ ಅಂತ ಅಡ್ವೊಕೇಟ್ಗಳು ಹೇಳಿದರು, ಗೌರ್ಮೆಂಟ್ ಪರವಾಗಿರ್ತಕ್ಕಂಥ ಅಡ್ವೊಕೇಟು. ಅದೇ ಕಾರಣಕ್ಕೆ CACನವರು ಕಟ್ ಆಫ್ ಡೇಟನ್ನು ಕನ್ಸಿಡರ್ ಮಾಡ್ಕೊಂಡಿದ್ದು, ಒಂದು ಫಿಕ್ಸ್ ಮಾಡಿಕೊಂಡು ಅನಂತರ ಬರ್ತಕ್ಕಂಥದ್ದನ್ನ ಸದ್ಯಕ್ಕೆ ನಾವು ಕನ್ಸಿಡರ್ ಮಾಡೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳಿದರು. ಸೊ ಈಗ KATಯ ಮೊರೆ ಹೋಗಿರ್ತಕ್ಕಂಥದ್ದು ಅಭ್ಯರ್ಥಿಗಳು ಏನಂತ. ಆ್ಯಂಡ್ ಇದುವರೆಗಾಗಿ ಏನಕ್ಕೆ ಕಾಯ್ತಾ ಇದ್ರು ಅಭ್ಯರ್ಥಿಗಳು ಅಂದರೆ ಬಹುಶಃ ಎಲ್ರಿಗೂ ಅಪ್ಲೈ ಆಗುತ್ತೆ, ಯಾರೋ ಒಬ್ಬರೋ ಇಬ್ಬರೋ ಹೋದರೆ ನಮ್ಮೆಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕಾಯ್ತಾ ಇದ್ರು ಅನಿಸುತ್ತೆ. ಬಟ್ ಎಂದೂ ಕೂಡ ಆ ರೀತಿ ಆಗೋದಿಲ್ಲ. ಯಾರು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಆರ್ಡರ್ಗಳು ಅಪ್ಲೈ ಆಗ್ತಕ್ಕಂಥದ್ದು. ಹಾಗೆ ಅದು ಈಗ ಜ್ಞಾನವಾಗಿ ಅಭ್ಯರ್ಥಿಗಳು ಮತ್ತು ಇಲ್ಲಿ KATಯ ಮೊರೆಯನ್ನು ಹೋಗ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ಇಲ್ಲಿ ಏನಾಗಿದೆ ಅಂತ ನೋಡ್ತಾ ಹೋಗೋಣ. KAT ಓಕೆ, ಇಲ್ಲಿ ಅಪ್ಲಿಕೇಶನ್ ನಂಬರ್ಲ್ಲ ನೋಡ್ಬೋದು, ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಇಲ್ಲಿ ಪಿಟಿಷನ್ ಒಬ್ಬರೇ ಇದ್ದಾರೆ. ಜೊತೆಗೆ ಇಲ್ಲಿ ಯಾರನ್ನೆಲ್ಲ ರೆಸ್ಪಾಂಡೆಂಟ್ಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ. DDPIಗಳನ್ನು ಮತ್ತು ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆಲ್ಲದೂ ಕೂಡ ರೆಸ್ಪಾಂಡೆಂಟ್ ಇದೆ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ಲು ಕೂಡ ಶೇರ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಕೂಡ ನೋಡಿರ್ತೀರಿ ನೀವು, ಬೇರೆ ಗ್ರೂಪಲ್ಲೂ ಕೂಡ ಶೇರ್ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡಬೇಕಾಗಿರ್ತಕ್ಕಂಥ ಅಂಶ. ಸೊ ಇಲ್ಲಿ ನೋಡ್ತಾ ಹೋಗೋಣ ಏನು ಹೇಳ್ತಾ ಇದ್ದಾರೆ. ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಸದ್ಯಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ಡಿಟೇಲ್ಡಾಗಿ ಬೇಕು ಅಂದರೆ ನೀವು ಬೇಕೇ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ನೀವು ನೋಡ್ಕೋಬಹುದು. ಬಟ್ ಇಲ್ಲಿ ಇಂಟರಿಮ್ ಆರ್ಡರ್ ಬಂದಿದೆ KAT ಕಡೆಯಿಂದ ಕೂಡ. ಏನು ಬಂದಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಇಟ್ ಈಸ್ ಅಬ್ಸರ್ವ್ಡ್ ಬೈ ದ ಟ್ರಿಬ್ಯುನಲ್ ಆನ್ 22 ಡಿಸೆಂಬರ್ 2022 ಬೈ ಹಾನಬಲ್ ಮಿಸ್ಟರ್ RB ಸತ್ಯನಾರಾಯಣ. ಓಕೆ, ಇವರು ನಾವು ಇಲ್ಲಿ ನಾಗಪ್ರಸನ್ನ ಅಂತಕ್ಕಂಥವ್ರು ಹೈಕೋರ್ಟಲ್ಲಿ ಯಾವ ರೀತಿ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ಜಸ್ಟಿಸ್ ಇವರು KATನಲ್ಲಿ. ಆ್ಯಂಡ್ ಹಾನಬಲ್ ಓಕೆ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಅಮಿತಾ ಪ್ರಸಾದ್ ಅಂತ. ಓಕೆ, ಇವರು ಏನು ಹೇಳ್ತಾ ಇದ್ದಾರೆ, ದಟ್ ಇಂಟ್ರಿಮ್ ಆರ್ಡರ್ ಈಸ್ ಗ್ರ್ಯಾಂಟೆಡ್ ಡೈರೆಕ್ಟಿಂಗ್ ದ ರೆಸ್ಪಾಂಡೆಂಟ್ ಮೀನ್ಸ್ CAC ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಅಲ್ಲಿ 4 ಮೆಂಬರ್ಸನ್ನು ಏನು ರೆಸ್ಪಾಂಡೆಂಟ್ ಅಂತ ತೋರಿಸಿದ್ದಾರೆ, ಆ ರೆಸ್ಪಾಂಡೆಂಟ್ಸ್ ಟು ಕನ್ಸಿಡರ್ ದ ಕ್ಯಾಂಡಿಡೇಚರ್ ಆಫ್ ದ ಅಪ್ಲಿಕೆಂಟ್ ಫಾರ್ ಸೆಲೆಕ್ಷನ್ ಟು ದ ಪೋಸ್ಟ್ ಆಫ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಫಾರ್ ಕ್ಲಾಸ್ 6 to 8 in the 2A ರೂರಲ್ category in pursuance of recruitment notification dated 21st March 2022 which would remain subject to the result of these application. ಅಂದರೆ ಹೈಕೋರ್ಟಿಂದ ಯಾವ ರೀತಿ ಇಂಟ್ರಿಮ್ ಆರ್ಡರ್ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ KATಯಿಂದ ಕೂಡ ಇಂಟ್ರಿಮ್ ಆರ್ಡರ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮುಂದೆ ನಾವು ನೋಡ್ತಾ ಹೋಗ್ತೀವಿ. ಇದೇ ವಿಡಿಯೋದಲ್ಲಿ ನೋಡೋಣ ಮುಂದೆ ಏನೆಲ್ಲ ಅಲ್ಲಿ ಪ್ರೂಫ್ ಸಿಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತ. ಸೊ ಈಗ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ, 21ನೇ ತಾರೀಕೇನು ಓಕೆ ಅದು ನೋಟಿಫಿಕೇಶನ್ ಆಗಿ ಡೇಟ್ ಎಲ್ಲ ಇಲ್ಲ, ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಮೇಯ್ನ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಹಿಯರಿಂಗ್ವರೆಗೂ ಇಲ್ಲೂ ಕೂಡ ಇಂಟ್ರಿಮ್ ಆರ್ಡರ್ನ ಕೊಟ್ಟಿರೋದು 2A ಕ್ಯಾಟಗರಿ ರೂರಲ್ಲಿ ಕನ್ಸಿಡರ್ ಮಾಡಿ ಇವರನ್ನ ಅಂತ. ಈ ಅಭ್ಯರ್ಥಿಯನ್ನು 2A ರೂರಲ್ಲಿ ಕನ್ಸಿಡರ್ ಮಾಡದೆ GM ಅಂತ ಕನ್ಸಿಡರ್ ಮಾಡಿ GMಲ್ಲಿ ಅವ್ರ ಪರ್ಸೆಂಟೇಜ್ ಇಲ್ಲದೆ ಇರೋ ಕಾರಣದಿಂದಾಗಿ ಹೊರಗಿಟ್ಟಿದ್ದಾರೆ. ಹಾಗಾಗಿ ಇವರು ಇಲ್ಲಿ ಪಿಟಿಷನನ್ನು ಹಾಕಿರ್ತಕ್ಕಂಥದ್ದು KATನಲ್ಲಿ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದಾಖಲೆಗಳು ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಓಕೆ, ಎರಡು ಕೂಡ ಟೆಲಿಗ್ರಾಮ್ ಚಾನಲ್ಲು ಕೂಡ ಶೇರ್ ಮಾಡ್ಕೊಂಡಿದ್ವಿ, ಇದನ್ನು ಕೂಡ ಶೇರ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನೋಡ್ಬೋದಾಗಿದೆ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಪೆಂಡಿಂಗ್ ಇದೆ. ಅಪ್ಲಿಕೇಶನ್ ನಂಬರ್ ಎಲ್ಲ ಹಿಂದಿನ ಪೇಜಲ್ಲೇ ನೋಡಿದಿರಿ ನೀವು. ಫೈಲಿಂಗ್ ಡೇಟು 21ನೇ ತಾರೀಕು, ಮೊನ್ನೆ ಕೇಸ್ ಫೈಲ್ ಆಗಿರ್ತಕ್ಕಂಥದ್ದು. ರಿಜಿಸ್ಟ್ರೇಷನ್ ಡೇಟನ್ನು ಕೂಡ ಅದೇ ಸೇಮ್ ತೊಗೊಂಡಿದೆ. ಓಕೆ, ಲಾಸ್ಟ್ ಹಿಯರಿಂಗ್ ಡೇಟ್ ನಿನ್ನೆ ಹಿಯರಿಂಗ್ ನಡೆದಿದೆ 22ನೇ ತಾರೀಕು ಡಿಸೆಂಬರ್. ಸಬ್ಜೆಕ್ಟ್ ನೋಡ್ತಾ ಇದ್ದೀರಿ, ಸೆಲೆಕ್ಷನ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ಸ್ ಅಂತ ಏನಿದೆ ಅದನ್ನು ಇಲ್ಲಿ ಸಬ್ಜೆಕ್ಟ್ ಇಲ್ಲಿದೆ ನೋಡಿ, ಸಬ್ಜೆಕ್ಟ್ ಸೆಲೆಕ್ಷನ್ ಟು ದ ಪೋಸ್ಟ್ ಆಫ್ ಟೀಚರ್ GPT ಮೀನ್ಸ್ ಗೊತ್ತೇ ಇದೆ ನಿಮಗೆ. ಆ್ಯಂಡ್ ಬೆಂಚ್ ಯಾವ ಬೆಂಚಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದಾರೆ ಮೀನ್ಸ್ ಇದು ಬೆಳಗಾವಿ ಅಂತ ಏನೋ ನೋಡಿದೆ ಹಿಂದಿನ ಪೇಜಲ್ಲಿ. ಓಕೆ, ಆ್ಯಂಡ್ ದೆನ್ ನೇಮ್ ಆಫ್ ದ ಅಪ್ಲಿಕೆಂಟ್ ಇದೆಲ್ಲ ಅವಶ್ಯಕತೆ ಇಲ್ಲ ನಮಗೆ, ಅಡ್ವೊಕೇಟ್ ನೇಮ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸದ್ಯಕ್ಕೆ ಇಷ್ಟನ್ನು ಮಾತ್ರ ಗಮನಿಸಿ ಮುಂದಕ್ಕೆ ಹೋಗೋಣ. ಈಗ ಮುಂದೆ ಏನಿದೆ ಇದ್ರ ಬಗ್ಗೆ ರಿಲೇಟೆಡ್ ಅಂತ. ಎಂಟ್ರಿ ಮಾಡ್ರಲ್ಲಿ ಏನೆಲ್ಲ ಇದೆ ಫಸ್ಟ್ ಪೇಜ್. ಓಕೆ, ಇಲ್ಲಿಂದ ನೋಡ್ತಾ ಹೋಗೋಣ.
ಇಂಟ್ರಿಮ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಹಿಯರಿಂಗ್ ಆದಮೇಲೆ. ಹರ್ಡ್ ದ ಲ್ಯಾಂಡ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದ ಅಪ್ಲಿಕೆಂಟ್ ಆ್ಯಂಡ್ ಪರ್ಸ್ಯೂಡ್ ದ ಅವರ್ಮೆಂಟ್ ಮೇಡ್ ಇನ್ ದ ಅಪ್ಲಿಕೇಶನ್ ಆ್ಯಸ್ ವೆಲ್ ಆ್ಯಸ್ ಅನೆಕ್ಷರ್. ಓಕೆ, ಇದೆಲ್ಲ ಕೋಡ್ಗಳು ಬೇಕಿಲ್ಲ, ಅದೆಲ್ಲ ಅವಶ್ಯಕತೆ ಇಲ್ಲ. ದ ಲ್ಯಾಂಡ್ ಕೌನ್ಸಿಲ್ ಆಫ್ ದ ಅಪ್ಲಿಕೆಂಟ್ ಸಬ್ಮಿಟ್ಸ್ that the similar issue involved in this case was taken up by other applicant before Honorable High Court of Karnataka in writ petition number ಅಂತ ಇಲ್ಲಿ ಹೈಕೋರ್ಟಲ್ಲಿ ಯಾವೆಲ್ಲ ಕೇಸ್ಗಳು ಹೋಗಿತ್ತು ಅದನ್ನು ಒಂದೆರಡು ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಹೈಕೋರ್ಟಲ್ಲಿ ಕೇಸ್ಗಳು ಆಗಿತ್ತಲ್ಲ ಅದನ್ನು ಇಲ್ಲಿ ಅವರು ಕನ್ಸಿಡರ್ ಮಾಡಿ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಉಲ್ಲೇಖ ಮಾಡಿ. ಸೊ ಮುಂದಕ್ಕೆ ಹೇಳ್ತಾ ಇದ್ದಾರೆ, ದ ಹಾನಬಲ್ ಹೈಕೋರ್ಟ್ ಆಫ್ಟರ್ ಕನ್ಸಿಡರಿಂಗ್ ದ ಜಡ್ಜ್ಮೆಂಟ್ ರೆಂಡರ್ಡ್ ಬೈ ದ Honorable Apex Court in the case of Surinder Singh versus Punjab State Electricity Board reported in 2014 ಅದನ್ನು ನಂಬರ್ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಸ್ ಕ್ವಾಶ್ಯೂಡ್ ಆರ್ಡರ್ ಪಾಸ್ಡ್ ಬೈ ದ ರೆಸ್ಪಾಂಡೆಂಟ್ ನಂಬರ್ 2 ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಅದೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ಜಸ್ಟ್ ಯಾವ ಕೇಸನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ, ಸುರೀಂದರ್ ಸಿಂಗ್ ಮತ್ತು ಯೋಗೇಶ್ವರಿ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ 2 ಕೇಸ್ಗಳನ್ನು ಇಟ್ಕೊಂಡು ಏನು ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದರು ಅಭ್ಯರ್ಥಿಗಳು, ಇಲ್ಲಿ ಅದನ್ನು ಕೂಡ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು ಕೆ.ಎ.ಟಿನ ಇಂಟ್ರಿಮ್ ಆರ್ಡರ್ನಲ್ಲಿ ಸುರೀಂದರ್ ಸಿಂಗ್ ವರ್ಸಸ್ ಪಂಜಾಬ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಆಫ್ ಬೋರ್ಡ್ ಕೇಸ್ನಲ್ಲಿ ಏನೆಲ್ಲ ಬಂದಿತ್ತು ಅದನ್ನು ಉಲ್ಲೇಖ ಮಾಡಿ ಹೈಕೋರ್ಟು ಇಂಟ್ರಿಮ್ ಆರ್ಡರ್ನ ಹೇಳಿದೆ. ಏನು ಇಂಟ್ರಿಮ್ ಆರ್ಡರ್ನ ಹೇಳಿದೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ದಟ್ ಈಸ್ ಡೆಪ್ಯೂಟಿ ಕಮಿಷನರ್ ಕ್ಯಾಸ್ಟ್ ಮೀನ್ಸ್ ಅಲ್ಲಿ ರೆಸ್ಪಾಂಡೆಂಟ್ ನಂಬರ್ 2 ಅಂತ ಇತ್ತಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ರೆಸ್ಪಾಂಡೆಂಟ್ 2 ಯಾರು ಅಂತ. ಡೆಪ್ಯೂಟಿ ಕಮಿಷನರ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಕಮಿಟಿ ಆ್ಯಂಡ್ ಡೈರೆಕ್ಟೆಡ್ ಟು ಇಶ್ಯೂ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಇನ್ ಫೇವರ್ ಆಫ್ ದ ಪಿಟಿಷನ್ಸ್ ದೇರ್ ಇನ್ ದ ಲ್ಯಾಂಡ್ ಕೌನ್ಸಿಲ್ ಫಾರ್ ದ ಅಪ್ಲಿಕೆಂಟ್ ಫರ್ದರ್ ಸಬ್ಮಿಟ್ಸ್ ದಟ್ ಇನ್ ಇಲ್ಲಿ ಕೇಸ್ ನಂಬರ್ನ ಮೆನ್ಷನ್ ಮಾಡಿದ್ರು, ಅದು ಅವಶ್ಯಕತೆ ಇಲ್ಲ ನಮಗೆ. Then the Honorable High Court of Karnataka granted an interim order on 18th November 2022 and directed the respondents means CAC or government ಅಥವಾ DDPI ಅವರುಗಳಿಗೆ to process the candidature of the petitioner therein as one belonging to category 2B. ಆ ಒಂದು ಫಸ್ಟ್ ಇಂಟ್ರಿಮ್ ಆರ್ಡರ್ ಏನು ಬಂದಿತ್ತು ಅದು 2B ಕೆಟಗರಿ ಅಭ್ಯರ್ಥಿ ಹೋಗಿದ್ದು, ಹಾಗೆ ಇಂಟ್ರಿಮ್ ಆರ್ಡರ್ ಫಸ್ಟ್ ಏನು ಆಚೆ ಬಂತು ಅದು 2B ಕೆಟಗರಿ ಕನ್ಸಿಡರ್ ಮಾಡಿ ಇವರನ್ನು ನಮ್ಮ ಅಭ್ಯರ್ಥಿಯನ್ನು ಅಂತಲೇ ಅವರು ಕೊಟ್ಟಿದ್ದು ಇಂಟ್ರಿಮ್ ಆರ್ಡರ್ಲಿ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಕೆ.ಎ.ಟಿನವರು. which would remain subject to the result of the writ petition. The Land Council for the application submits that the issue involved in this application is also similar and an interim order be passed in similar terms directing the respondents to consider the candidature of the applicant for selection of post of graduate primary teachers. And ಮುಂದುವರೆದು ಹೇಳ್ತಾ ಇದ್ದಾರೆ, we have considered the submissions made by the Land Council for applicant and also pursued the interim order granted by the Honorable High Court of Karnataka in similar circumstances. Since the Honorable High Court has granted interim order, High Court interim order na ಕೊಟ್ಟರೋ ಕಾರಣದಿಂದಾಗಿ we are of the opinion that the applicant in the present case is also to be granted interim order in similar terms. Accordingly, ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. Accordingly, interim order is granted directing the respondents to consider the candidature of the applicant for selection to the post of graduate primary school teachers for class 6 to 8 in the 2A rural category in pursuance of recruitment notification dated 21st March 2022, which would remain subject to the result of this application. ಇಶ್ಯೂ ನೋಟಿಸ್ ಓಕೆ, ಇದು ಮುಂದಿನ ಅವಶ್ಯಕತೆ ಇಲ್ಲ ನಮಗೆ. ಸೊ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಅವರು ಇದೇ ಕೆಟಗರಿ 2B ಕೆಟಗರಿಯಲ್ಲಿ ಕನ್ಸಿಡರ್ ಮಾಡಿ ಇವ್ರನ್ನ ನಾವು ಫೈನಲ್ ಜಜ್ಮೆಂಟನ್ನು ಕೊಡೋವರೆಗೆ ಅಂತ ಹೇಳಿತ್ತು, ಅದೇ ರೀತಿಯಾಗಿ ಅದೇ ಒಂದು ಕೇಸ್ನ ಉಲ್ಲೇಖವನ್ನು ಮಾಡಿ ಅದೇ ಹೈಕೋರ್ಟ್ ಏನು ಕೊಟ್ಟಿದೆ ಇಂಟ್ರಿಮ್ ಆರ್ಡರನ್ನು ಆ ಒಂದು ರಿಟ್ ಪಿಟಿಷನಲ್ಲಿ ಅದೇ ಒಂದು ಇಂಟ್ರಿಮ್ ಆರ್ಡರ್ನ ಉಲ್ಲೇಖ ಮಾಡಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಆ ರೀತಿಯಾಗಿ ಹೇಳಿದೆ. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ, ಸೇಮ್ ಕೇಸ್ ಆಗಿರೋದ್ರಿಂದ ಇದನ್ನು ಕೂಡ 2A ಕೆಟಗರಿ ಅಭ್ಯರ್ಥಿ ಈಗ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಕೆ.ಎ.ಟಿಗೆ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಗೆ. ಸೊ ಇದನ್ನು ಕೂಡ 2A ರೂರಲಲ್ಲೇ ಕನ್ಸಿಡರ್ ಮಾಡಿ ನಾವು ಫೈನಲ್ ಜಜ್ಮೆಂಟನ್ನು ಕೊಡೋವರೆಗೆ ಈ ಒಂದು ಅಪ್ಲಿಕೇಶನ್ ರಿಸಲ್ಟ್ ಏನು ಬರುತ್ತೆ, ಅಪ್ಲಿಕೇಶನ್ ರಿಸಲ್ಟ್ ಅಂದರೆ ಅಫ್ಕೋರ್ಸ್ ಅಲ್ಟಿಮೇಟ್ಲಿ ಏನು ಫೈನಲ್ ಜಜ್ಮೆಂಟ್ ಬರುತ್ತೆ ಅಲ್ಲಿವರೆಗೆ 2A ರೂರಲ್ನಲ್ಲೇ ಇವ್ರನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಿಯರಿಂಗನ್ನು ಎಲ್ಲಿವರೆಗೂ ಮುಂದಕ್ಕೆ ಹಾಕಿದ್ದಾರೆ, ಫಸ್ಟ್ ಪೇಜಲ್ಲಿ ನೋಡಿದ್ವಿ ನಾವು, ಎಲ್ಲಿದೆ ಹಿಯರಿಂಗು, ಇದರಲ್ಲಿ ಇದೆಯಾ, ಮೇಲ್ಗಡೆ ಇದೆ ನೋಡಿ, ಸೆಕೆಂಡ್ ಥರ್ಡ್ ಪ್ಯಾರಾದಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಟಿಸ್ ಈಸ್ ಹಿಯರ್ ಬೈ ಗಿವೆನ್ ಟು ದ ಅಪಿಯರ್ ಇನ್ ದ ಟ್ರಿಬ್ಯುನಲ್. ಓಕೆ, ಅದೆಲ್ಲ ಬೇಡ, ಮಧ್ಯದಲ್ಲಿ ಡೇಟ್ ಇದೆಯಲ್ಲ ಅದನ್ನು ಮಾತ್ರ ಗಮನಿಸಿ. ದಿಸ್ ಮ್ಯಾಟರ್ ಅಟ್ 11 AM ಆನ್ 6th February 2023. ಅಂದರೆ ನೆಕ್ಸ್ಟ್ ಹಿಯರಿಂಗ್ ಈ ಕೇಸ್ದು ಇರ್ತಕ್ಕಂಥದ್ದು ಫೆಬ್ರವರಿ 6ನೇ ತಾರೀಕು 2023ನೇ ಇಸ್ವಿ.
ಸೊ ಇನ್ನೂ 1.5 ತಿಂಗಳು ಅಥವಾ ನಿಯರ್ಲಿ 2 ತಿಂಗಳು, ಓಕೆ 1.5 ತಿಂಗಳು ಏನು ಮುಂದಕ್ಕಿದೆ ಫೆಬ್ರವರಿ 6ನೇ ತಾರೀಕು, ಅಲ್ಲಿವರೆಗೂ ಯಾವುದೇ ಹಿಯರಿಂಗ್ ಇರೋದಿಲ್ಲ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಒಂದು ಇಂಟ್ರಿಮ್ ಆರ್ಡರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಫೈನಲ್ ಲಿಸ್ಟನ್ನು ನೀವೇನಾದ್ರು ಬಿಟ್ಟರೆ ಅಂತ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಹೈಕೋರ್ಟ್ಗೆ ಹೋದಾಗಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು. ಏನಂತ, ಫಸ್ಟ್ 1 or 2 ಕೇಸ್ಗಳು ಏನು ಬಂತು ಅದರದ್ದು ಜಾನ್ವರಿ ಫೆಬ್ರವರಿಗೆಲ್ಲ ಹಿಯರಿಂಗ್ ಡೇಟ್ಗಳು ಹೋಗ್ತಾ ಇತ್ತು. ಬಟ್ ಯಾವುದೋ ಒಂದು ಕೇಸ್ದು ತುಂಬ ಹತ್ತಿರದಲ್ಲೇ ಇತ್ತು, ಡಿಸೆಂಬರ್ 9ಕ್ಕಿತ್ತು. ಸೊ ಅದೇ ರೀತಿಯಾಗಿ KATಗೂ ಕೂಡ ಇದೊಂದು ಅಪ್ಲಿಕೇಶನ್ನೇ ಅಲ್ಲ, ಇನ್ನು ಹೋಗ್ತವೆ, ಇನ್ನು ಶುರುವಾಗ್ತವೆ. ಎಲ್ಲ ಕೋರ್ಟ್ಗೆ, ಹೈಕೋರ್ಟ್ನಲ್ಲಿ 1 ಅಥವಾ 2 ಫೈಲ್ ಆಗಿ ಆಮೇಲೆ ಏನು ಒಂದು ಮೋಟಿವೇಶನನ್ನು ಪಡ್ಕೊಂಡು ಮತ್ತೆ ಹೋಗ್ತಾ ಇರುವ ಕೇಸ್ಗಳು, ಅದೇ ರೀತಿಯಾಗಿ ಇಲ್ಲೂ ಕೂಡ ಖಂಡಿತವಾಗಿಯೂ ಆಗುತ್ತೆ. ಒಂದಲ್ಲ ಅಂದರೆ 10 100 ಹೋಗ್ತಕ್ಕಂಥ ಚಾನ್ಸ್ ಕೂಡ ಇರುತ್ತೆ. ಈಗ ಗೊತ್ತಾಗ್ತಾ ಇದೆ ಕೋರ್ಟ್ಗೆ ಹೋಗಿರ್ತಕ್ಕಂಥವ್ರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಅಂತ. ಹಾಗೆ ಇಲ್ಲೂ ಕೂಡ ಜಾಸ್ತಿ ಅಪ್ಲಿಕೇಶನ್ಸ್ಗಳು ಹೋಗುತ್ತೆ. ಜೊತೆಗೆ ಇಲ್ಲೂ ಕೂಡ ಸರ್ಕಾರ ಮನವಿಯನ್ನು ಮಾಡಿಕೊಂಡ್ರೆ ಕಟ್ ಆಫ್ ಡೇಟ್ ಅಂತ ಫಿಕ್ಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೈಕೋರ್ಟ್ ಯಾವ ರೀತಿ ಒಂದು ಆಕ್ಷನ್ನ ತೆಗೆದುಕೊಳ್ತು, ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಅದೇ ರೀತಿಯಾಗಿ ಇವರು ಕೂಡ ಕಟ್ ಆಫ್ ಡೇಟ್ ಅಂತ ಕನ್ಸಿಡರ್ ಮಾಡೋ ಚಾನ್ಸ್ ಇರೋದ್ರಿಂದ, ಇನ್ನೂ ಯಾರಾದರೂ ಕೋರ್ಟ್ಗೆ ಹೋಗ್ತೀವಿ ಅನ್ನೋವಂಥ ಅಭ್ಯರ್ಥಿಗಳಿದ್ರೆ ಕೂಡಲೇ ಕಾರ್ಯಗತ ಆಗ್ತಕ್ಕಂಥದ್ದು ಒಳ್ಳೆಯದು ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಕೂಡ ಕಟ್ ಆಫ್ ಡೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಅದರ್ವೈಸ್ ಯಾವಾಗಲೂ ಮತ್ತೆ ಹೋಗೋದು ಈ ಥರ ಎಲ್ಲ ಮಾಡ್ತಾ ಹೋದರೆ ಅನ್ನೆಸರಿ ಪ್ರೊಸೆಸ್ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಅದು ಸಾವಿರಾರು ಅಭ್ಯರ್ಥಿಗಳು ಕೂಡ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಶಾಲಾ ಶಿಕ್ಷಣದ ಗುಣಮಟ್ಟಕ್ಕೂ ಕೂಡ ಹೊಡೆತ ಬೀಳುತ್ತೆ. ಹಾಗೆ ದಯವಿಟ್ಟು ಯಾರೆಲ್ಲ ಇನ್ನು ಪಿಟಿಷನ್ನ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಇದ್ದೀರಿ, ಕೋರ್ಟ್ಗೆ ಹೋಗಬೇಕು, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಸೊ ಅಂಥವರು ದಯವಿಟ್ಟು ಕೂಡಲೇ ಅವರು ಒಂದು ಕಾರ್ಯವನ್ನು ಶುರು ಮಾಡಿಕೊಂಡು ಆದಷ್ಟು ಬೇಗ ಆದಷ್ಟು 1 to 3 ಡೇಸ್ ಒಳಗಡೆನೋ ಅಥವಾ ಅಟ್ಲೀಸ್ಟ್ 1 ವೀಕ್ ಒಳಗಡೆ ಆದರೂ ನೀವುಗಳು ಯಾರೆಲ್ಲ ಹೋಗುವಂಥವ್ರು ಇದ್ರಿ ಅಂಥವರು ಪಿಟಿಷನ್ನ ಹಾಕೋದು ಬೆಟರು. ಅದರ್ವೈಸ್ ಇಲ್ಲೂ ಕೂಡ ಖಂಡಿತವಾಗಿಯೂ ಹಿಂಗೆ ಡೈಲಿ ಕೇಸ್ಗಳು ಫೈಲ್ ಆಗ್ತಾ ಇದೆ ಅಂದರೆ, ಒಂದೊಂದೇ ಫೈಲ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಕಟ್ ಆಫನ್ನು ಇವರು ಕೂಡ ಫಿಕ್ಸ್ ಮಾಡ್ಕೊಳ್ತಾರೆ. ಆಮೇಲೆ ನಾವೇನು ಕೇಸ್ ಹಾಕೋದಕ್ಕೆ ಆಗಲ್ವಾ, ನಮ್ಮ ಫಂಡಮೆಂಟಲ್ ರೈಟನ್ನು ಕಿತ್ಕೊಳ್ತಾರಾ? ಖಂಡಿತವಾಗಿಯೂ ಆ ರೀತಿ ಮಾಡಲ್ಲ. ಬಟ್ ಸದ್ಯಕ್ಕೆ ಅದನ್ನು ನಿಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ದಲೇ ಇರ್ಬೋದು, ಆ ರೀತಿ ಆಗ್ತಕ್ಕಂಥ ಚಾನ್ಸು ಇರುತ್ತೆ. ಫೈನಲ್ ಜಜ್ಮೆಂಟ್ ಬರೋವರೆಗೂ ಕಾಯಬೇಕಾಗುತ್ತೆ. ಹಾಗಾಗಿ ಯಾರಾದರೂ ಇನ್ನೂ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥವ್ರು ಇದ್ದರೆ ದಯವಿಟ್ಟು ಆದಷ್ಟು ಬೇಗ 1 to 3 ಡೇಸಲ್ಲೋ ಅಥವಾ ಅಟ್ಲೀಸ್ಟ್ 1 ವೀಕ್ ಒಳಗಡೆ ಆದರೂ ಕೇಸನ್ನು ಫೈಲ್ ಮಾಡ್ತಕ್ಕಂಥದ್ದು ಉಪಯೋಗ ನಿಮಗೂ ಕೂಡ. ಜೊತೆಗೆ ಈಗೇನು 11,500 ಅಥವಾ ನಿಯರ್ಲಿ 11,000 ಪ್ಲಸ್ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ, ಅವರು ಕೂಡ ಉಪಯೋಗ. ಜೊತೆಗೆ ಮೇಯ್ನ್ಲಿ ಶಿಕ್ಷಣದ ಗುಣಮಟ್ಟದ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಕೂಡ ತುಂಬ ಉಪಯೋಗ ಆಗುತ್ತೆ. ಹಾಗೆ ದಯವಿಟ್ಟು ಯಾರು ಇದ್ದರೆ ಆದಷ್ಟು ಬೇಗ ಕೇಸ್ಗಳನ್ನು ಫೈಲ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ಇಲ್ಲೂ ಕೂಡ ಆದಷ್ಟು ಬೇಗ, ಈಗ ಫೆಬ್ರವರಿ 6ನೇ ತಾರೀಕು ಏನು ಹಿಯರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅದಕ್ಕಿಂತ ಒಳಗಡೆ ಕೂಡ ಇಲ್ಲಿ ಡಿಸ್ಕಷನ್ಗೆ ಬರ್ತಕ್ಕಂಥ ಚಾನ್ಸ್ ಕೂಡ ಇರುತ್ತೆ. ಹೈಕೋರ್ಟಲ್ಲಿ ಯಾವ ರೀತಿ ಆಯಿತು ಅನ್ನೋದು ಗಮನಿಸಿದ್ದೀವಿ. ಫೆಬ್ರವರಿವರೆಗೂ ಅಥವಾ ಜನವರಿ 21 ಏನಿರುತ್ತಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಯಾವುದೋ ಒಂದು ಕೇಸ್ನಲ್ಲಿ ಎಟ್ಟದ ಡೇಟ್ ಇತ್ತು, ಅದರಲ್ಲಿ ಅಲ್ಲಿ ಹಿಯರಿಂಗನ್ನು ಎಲ್ಲ ಮರ್ಜ್ ಮಾಡ್ಕೊಂಡು ಕೇಸ್ಗಳನ್ನು ಅಲ್ಲಿ ಹಿಯರಿಂಗನ್ನು ನಡೆಸಿದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗ್ಬೋದು. ಬಟ್ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಕಾದು ನೋಡಬೇಕಾಗುತ್ತೆ. ಈಗ ಒಂದು ಕೇಸ್ನ ಮಾಹಿತಿ ಮಾತ್ರ ಹೊರ ಬಂದಿರತಕ್ಕಂಥದ್ದು. ಮೊನ್ನೆ ಕೇಸ್ ಫೈಲ್ ಆಗಿದೆ 21ನೇ ತಾರೀಕು, ನಿನ್ನೆ ಹಿಯರಿಂಗ್ ನಡೆದಿದೆ. ಸೊ ಈಗ ನೋಟಿಸ್ ಹೋಗಿದೆ. CAC ಮತ್ತು ಗೌರ್ಮೆಂಟ್ ರೆಸ್ಪಾಂಡೆಂಟ್ಸ್ ಎಲ್ಲ 4 ಮೆಂಬರ್ಸ್ ಯಾರು ರೆಸ್ಪಾಂಡೆಂಟನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ನೋಟಿಸ್ ಹೋಗಿದೆ. ಸೊ ಅವರು ಕೂಡ ಅಡ್ವೊಕೇಟನ್ನು ಮೆನ್ಷನ್ ಮಾಡ್ಕೊಂಡು ಅವರು ಏನು 26ನೇ ತಾರೀಕಿದೆ ಫೆಬ್ರವರಿ, ಅಷ್ಟರೊಳಗಡೆ ಇವರು ಕೂಡ ಎಲ್ಲ ಅಡ್ವೊಕೇಟ್ಗಳನ್ನು ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸನ್ನು ಮಾಡ್ಕೊಳ್ತಾರೆ. ಬಟ್ ಅದರೊಳಗಡೆ ಮತ್ತೊಂದು ಯಾರು ಕೇಸ್ಗಳು ಫೈಲ್ ಆದಾಗ ಡಿಸೆಂಬರ್ಲಂತೂ ಬಹುಶಃ ಆಗಲ್ಲ ಅನಿಸುತ್ತೆ. ಸೊ ಇಲ್ಲ, ಅದು ಸಾಮಾನ್ಯ ಹೈಕೋರ್ಟ್ಗೆ ಮಾತ್ರ ರಜೆ ಇರ್ತಕ್ಕಂಥದ್ದು. KATಗೆ ಅದು ಹಾಲಿಡೇಸ್ ಅಪ್ಲೈ ಆಗುತ್ತಾ ಇಲ್ವಾ ನನಗೂ ಅಷ್ಟು ಮಾಹಿತಿ ಇಲ್ಲ. ಸೊ ನಿಮಗೆ ಏನಾದರೂ ಮಾಹಿತಿ ಗೊತ್ತಿದೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಕೇಸನ್ನು ಫೈಲ್ ಮಾಡ್ತಕ್ಕಂಥವ್ರು ಕೂಡ. ಬಟ್ ಕೇಸ್ ಫೈಲ್ ಮಾಡೋದಕ್ಕಂತೂ ಹಾಲಿಡೇ ಅಂದ್ಗಳು ಅಂತ ಇರೋದಿಲ್ಲ. ಈಗಲೂ ಕೂಡ ಹೈಕೋರ್ಟ್ಗೆ ಹೋದರೆ ಕೇಸನ್ನು ಬೇರೆ ಇದರಲ್ಲಿ ಫೈಲ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಬಟ್ ಅಲ್ಲಿ ಹಿಯರಿಂಗ್ಗಳು ಸ್ವಲ್ಪ ಲಿಮಿಟೆಡ್ ಆಗಿ ಮಾತ್ರ ನಡೀತಾ ಇರುತ್ತೆ. ಬಟ್ KATಗೆ ಅದು ಅಪ್ಲೈ ಆಗುತ್ತೆ ಅಲ್ವಾ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ತಕ್ಕಂಥವ್ರು ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಇದೇ ರೀತಿಯಾಗಿ ಅಪ್ಡೇಟ್ಸ್ಗಳನ್ನು ಪಡೆಯಬೇಕು ಅಂದರೆ ನಮ್ಮ ಜ್ಞಾನದೇವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ಅಪ್ಡೇಟ್ಸ್ಗಳು ಹಾಗೂ ಬೇರೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಪ್ರೊವೈಡ್ ಮಾಡಿದ್ದೇವೆ. ಸೊ ಅವ್ರಿಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.